Hello everyone, welcome back to Learn Easily channel. Summary of the introduction. An introduction poem by Kamala Das. ಈ ಒಂದು ವಿಡಿಯೋದಲ್ಲಿ ಕನ್ನಡದ ಸರಳವಾದಂತಹ ಸಾರಾಂಶವನ್ನ ಆನ್ ಇಂಟ್ರೊಡಕ್ಷನ್ ಕಮಲಾ ದಾಸ್ರವರು ಬರೆದಿರ್ತಕ್ಕಂತಹ ಈ ಪದ್ಯದ ಸರಳ ಸಾರಾಂಶವನ್ನ ತಿಳಿಸ್ಕೊಡ್ತೇನೆ. ಈ ಸಾರಾಂಶವನ್ನ ಕೇಳಿ ನಂತರ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂತಹ ಈ ಒಂದು ಸಮರಿಯ PDF ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇನೆ. ಸಮರಿ ಕೇಳಿದ ನಂತರ ಆ PDF ಅನ್ನೊಮ್ಮೆ ಓದಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ತಿಳಿಸುತ್ತಾ, ಇಲ್ಲಿ ಕಮಲಾ ದಾಸ್ರವರು ಆನ್ ಇಂಟ್ರೊಡಕ್ಷನ್ ಅಂತೇಳಿ ತಮ್ಮ ಆತ್ಮಕವನವನ್ನ ತಮ್ಮನ್ನ ತಾವು ತೆರೆದಿಡ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಒಬ್ಬ ಮಹಿಳೆಯಾಗಿ ಸಮಾಜದಲ್ಲಿ ಆಕೆಯನ್ನು ಯಾವ ರೀತಿ ಕಾಣ್ತಾರೆ ಎಲ್ಲವನ್ನ ಈ ಪದ್ಯದ ಮೂಲಕ ಬಿಚ್ಚಿಡ್ತಾ ಹೋಗಿದ್ದಾರೆ. ಇಲ್ಲಿ ಮೊದಲಿಗೆ ನೋಡೋದಾದ್ರೆ, ಐ ಡೋಂಟ್ ನೋ ಪಾಲಿಟಿಕ್ಸ್ ಬಟ್ ಐ ನೋ ದ ನೇಮ್ಸ್ ಆಫ್ ದೋಸ್ ಇನ್ ಪವರ್ ಅಂಡ್ ಕೆನ್ ರಿಪೀಟ್ ದೆಮ್ ಲೈಕ್ ಡೇಸ್ ಆಫ್ ವೀಕ್ ಆರ್ ನೇಮ್ಸ್ ಆಫ್ ಮಂತ್ ಬಿಗಿನಿಂಗ್ ವಿತ್ ನೆಹರು. ಇಲ್ಲಿ ಕಮಲಾ ದಾಸರವರು ಹೇಳ್ತಾ ಇದ್ದಾರೆ, ನನಗೆ ಪಾಲಿಟಿಕ್ಸ್ ಗೊತ್ತಿಲ್ಲ, ಆದರೆ ನನಗೆ ಎಲ್ಲ ಒಂದು ನೇಮ್ಸ್ ಗೊತ್ತಿದೆ, ಪಾಲಿಟಿಕ್ಸ್ ನೇಮ್ಸ್ ಅನ್ನ ಗೊತ್ತಿದೆ, ಮತ್ತೆ ಅವರ ಒಂದು ಪವರ್ ಸಹ ನನಗೆ ಗೊತ್ತಿದೆ. ಆ ಪಾಲಿಟಿಕ್ಸ್ ನಲ್ಲಿ ಯಾವ ರೀತಿಯ ಒಂದು ಪವರ್ ಇರುತ್ತೆ, ಪಾಲಿಟಿಷಿಯನ್ಸ್ ಅಂದ್ರೆ ಯಾವ ಪವರ್ ಇರುತ್ತೆ ಅದು ಗೊತ್ತಿದೆ. ನಾನು ಅವರ ಹೆಸರುಗಳನ್ನೆಲ್ಲವನ್ನು ಸಹ ರಿಪೀಟ್ ಮಾಡಿ ಹೇಳಬಲ್ಲೆ. ಲೈಕ್ ಡೇಸ್ ಆಫ್ ವೀಕ್, ವಾರದ ದಿನಗಳ ಹಾಗೆ, ತಿಂಗಳುಗಳ ಹೆಸರಿನ ಹಾಗೆ ನಾನು ಎಲ್ಲವನ್ನ ಸಹ ಬಿಡಿಸಿ ಹೇಳಬಲ್ಲೆ. ಬಿಗಿನಿಂಗ್ ವಿತ್ ನೆಹರೂರವರಿಂದ ಪ್ರಾರಂಭ ಮಾಡಿ ಎಲ್ಲ ಒಬ್ಬ ರಾಜಕೀಯಗಳ ಹೆಸರುಗಳನ್ನ ನಾನು ತಿಳಿಸಬಲ್ಲೆ. ಆದರೆ ನಾನು ಒಬ್ಬ ಹೆಣ್ಣಾಗಿದ್ದೇನೆ, ನನಗೆ ಆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಒಬ್ಬ ಹೆಣ್ಣಿನ ಪೊಸಿಷನ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಅವರು ಹೇಳ್ತಾರೆ, ಐ ಆಮ್ ಆನ್ ಇಂಡಿಯನ್, ವೆರಿ ಬ್ರೌನ್, born in Malabar. I speak 3 languages, write in 1, write in 2, dream in 1. ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ನಾನೊಬ್ಬ ಭಾರತೀಯಳು, ನಾನು ಬ್ರೌನ್ ಕಲರ್ ಇದ್ದೇನೆ, ನಾನು ಮಲಬಾರ್ನಲ್ಲಿ, ಕೇರಳದ ಮಲಬಾರ್ನಲ್ಲಿ ಹುಟ್ಟಿದ್ದೇನೆ, ನಾನು 3 ಭಾಷೆಯನ್ನ ಮಾತಾಡ್ತೇನೆ, 2 ಭಾಷೆಯಲ್ಲಿ ಬರೀತೇನೆ, ಮತ್ತೆ ಡ್ರೀಮ್ ಇನ್ 1, ಒಂದು ಭಾಷೆಯಲ್ಲಿ ಕನಸನ್ನ ಕಾಣ್ತೇನೆ. ಅಂದ್ರೆ ಇಲ್ಲಿ ಕವಿಯವರು ಏನ್ ಹೇಳ್ತಾ ಇದ್ದಾರೆ, ತನ್ನ ಹುಟ್ಟೂರು ಆಗಿರ್ತಕ್ಕಂಥ ಮಲಬಾರ್ ಬಗ್ಗೆ ತಿಳಿಸುತ್ತಾ, ತನ್ನ ಬಣ್ಣದ ಬಗ್ಗೆ ತಿಳಿಸುತ್ತಾ, ತನ್ನಗೆ 3 ಭಾಷೆ ಮಾತಾಡೋದಕ್ಕೆ ಬರುತ್ತೆ, ಹಾಗೆ 2 ಭಾಷೆಯಲ್ಲಿ ಬರೆಯಬಲ್ಲೆ, ಹಾಗೆ ಒಂದು ಭಾಷೆಯಲ್ಲಿ ನಾನು ಕನಸನ್ನ ಕಾಣಬಲ್ಲೆ. ಇಲ್ಲಿ ಒಂದು ಭಾಷೆ ಎಂದಾಗ ಅದು ಇಂಗ್ಲಿಷ್ ಆಗಿರುತ್ತೆ. ಸೊ ಆ ಇಂಗ್ಲಿಷ್ ನಲ್ಲಿ ನಾನು ಡ್ರೀಮ್ಸ್ ಅನ್ನ ಕಾಣ್ತೇನೆ, ನನ್ನ ಡ್ರೀಮ್ಸ್ ಎಲ್ಲವೂ ಸಹ ಇಂಗ್ಲಿಷ್ ನಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಡೋಂಟ್ ರೈಟ್ ಇನ್ ಇಂಗ್ಲಿಷ್, ದೇ ಸೆಡ್, ಇಂಗ್ಲಿಷ್ ಈಸ್ ನಾಟ್ ಯುವರ್ ಮದರ್ ಟಂಗ್, ವೈ ನಾಟ್ ಲೀವ್ me alone, critics, friends, visiting cousins, every one of you. Why not let me speak in any language I like? ಇಲ್ಲಿ ಈ ಒಂದು ಪದ್ಯ ಭಾಗದಲ್ಲಿ ಅವರು ಹೇಳ್ತಾರೆ, ನನ್ನ ಮನೆಗೆ ಬರ್ತಕ್ಕಂತಹ ನನ್ನ ಫ್ರೆಂಡ್ಸ್ ಆಗಿರಬಹುದು, ಮತ್ತೆ ನನ್ನ ಕಸಿನ್ಸ್ ಆಗಿರಬಹುದು, ಮತ್ತೆ ವಿಸಿಟರ್ಸ್ ಎಲ್ಲರೂ ಸಹ ನನ್ನನ್ನ ಕ್ರಿಟಿಕ್ಸ್ ಮೀನ್ಸ್ ವಿಮರ್ಶೆ ಮಾಡ್ತಾ ಇದ್ದಾರೆ. ಡೋಂಟ್ ರೈಟ್ ಇನ್ ಇಂಗ್ಲಿಷ್, ಇಂಗ್ಲಿಷ್ನಲ್ಲಿ ಬರೆಯಬೇಡ, ಇಂಗ್ಲಿಷ್ ನಿನ್ನ ಮದರ್ ಟಂಗ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ವೈ ನಾಟ್ ಮೀ ಲೀವ್ ಅಲೋನ್, ಏಕೆ ನನ್ನನ್ನ ಈ ರೀತಿ ಕಾಡ್ತಾ ಇದ್ದಾರೆ, ನನ್ನನ್ನ ಬಿಟ್ಬಿಡಿ. ಹಾಗೆ ನಾನು ನನಗೆ ಅನಿಸಿದ ಭಾಷೆಯಲ್ಲಿ, ನನಗೆ ಇಷ್ಟವಾದ ಭಾಷೆಯಲ್ಲಿ ನಾನು ಯಾಕೆ ಮಾತಾಡಬಾರದು ಅನ್ನೋದನ್ನ ಅವರು ಕೇಳ್ತಾ ಇದ್ದಾರೆ. ಅಂದ್ರೆ ತನಗೆ ಇಂಗ್ಲಿಷ್ ಭಾಷೆ ಬಹಳ ಇಷ್ಟ, ಇಂಗ್ಲಿಷ್ ಭಾಷೆನಲ್ಲಿ ಬರವಣಿಗೆ ಬರಿತಾ ಇದ್ದೀನಿ, ಅವುಗಳನ್ನ ನೀನು ಬರೀಬೇಡ ಅಂತ ಎಲ್ಲರೂ ಸಹ ನನ್ನನ್ನ ಕ್ರಿಟಿಕ್ ಮಾಡ್ತಾ ಇದ್ದೀರಾ, ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ, ನನಗೆ ಒಂದು ಅಡ್ವೈಸ್ ಅಥವಾ ಆರ್ಡರ್ಸ್ ಮಾಡ್ತಾ ಇದ್ದೀರಾ, ಏಕೆ ಈ ರೀತಿ ಮಾಡ್ತಾ ಇದ್ದೀರಾ? ನನ್ನ ಮದರ್ ಟಂಗ್ ಅಷ್ಟೇ ಅಲ್ಲದೆ ನನಗೆ ಇಂಗ್ಲಿಷ್ ಭಾಷೆ ಗೊತ್ತಿದೆ, ನಾನು ಅದರಲ್ಲಿ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಬಲ್ಲೆ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ನಂತರ ದ ಲ್ಯಾಂಗ್ವೇಜ್ ಐ ಸ್ಪೀಕ್ ಬಿಕಮ್ಸ್ ಮೈನ್, ಇಟ್ಸ್ ಡಿಸ್ಟೋರಿಯನ್ಸ್, ಇಟ್ಸ್ ಕ್ಯೂರ್ನೆಸಸ್ ಆಲ್ ಮೈನ್, ಮೈನ್ ಅಲೋನ್. ಇಟ್ ಈಸ್ ಆಫ್ ಇಂಗ್ಲಿಷ್, has Indian, funny perhaps, but it is honest. It is an human as I am a man. Don't do you see? ಇಲ್ಲಿ ಕಮಲಾ ದಾಸರವರು ಹೇಳ್ತಾ ಇದ್ದಾರೆ, ಇಲ್ಲಿ ನಾನು ಮಾತಾಡ್ತಾ ಇರತಕ್ಕಂಥ ಭಾಷೆ ನನ್ನ ಭಾಷೆ ಆಗಿದೆ, ಅದರಿಂದ ಆಗ್ತಕ್ಕಂತಹ ಎಲ್ಲ ಒಂದು ತಪ್ಪುಗಳಿಗೆ ನಾನೇ ಜವಾಬ್ದಾರಳಾಗಿರ್ತೇನೆ, ಅದಕ್ಕೆ ಬೇರೆ ಯಾರೂ ಸಹ ಜವಾಬ್ದಾರ ಆಗಿರೋದಿಲ್ಲ. ನಾನು ಬರೀತಕ್ಕಂತಹ ಬರವಣಿಗೆ ಅಥವಾ ನನ್ನ ಪದ್ಯಗಳಿಗೆ ನಾನೇ ಒಂದು ಜವಾಬ್ದಾರಳಾಗಿರ್ತೇನೆ, ಅದರಿಂದ ಏನಾದರೂ ಸರಿ ಅದಕ್ಕೆ ನಾನೇ ಹೊಣೆಗಾರಳಾಗಿರ್ತೇನೆ. ನಾನು ಬರವಣಿಗೆ ಆಫ್ ಇಂಗ್ಲಿಷ್ ಆಗಿರ್ಬೋದು, ಆಫ್ ಕನ್ನಡ ಆಗಿರ್ಬೋದು, ಅದು ನಿಮಗೆ ಒಂದು ರೀತಿ ಫನ್ನಿಯಾಗಿ ಕಾಣ್ಬೋದು, ಆದರೆ ಇಟ್ ಈಸ್ ಆನೆಸ್ಟ್. ಆದರೆ ನಾನು ಬರೀತಕ್ಕಂಥ ಪ್ರತಿ ಬರವಣಿಗೆ ಸಹ ಆನೆಸ್ಟ್ ಆಗಿದೆ. ಆಸ್ ಇಟ್ ಈಸ್ ಎ ಹ್ಯೂಮನ್ ಹ್ಯಾಸ್, ಐ ಆಮ್ ಎ ಹ್ಯೂಮನ್, ನಾನೊಬ್ಬ ಮನುಷ್ಯಳಾಗಿದ್ದೇನೆ,
ಆದ್ದರಿಂದ ನನ್ನನ್ನು ಮನುಷ್ಯಳ ಥರ ನೋಡಿ, ನನಗೂ ಸಹ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ಒಂದು ಫ್ರೀಡಮ್ ಇದೆ, ಆದ್ದರಿಂದ ನಾನು ಅದನ್ನು ವ್ಯಕ್ತಪಡಿಸಬಲ್ಲೆ. ಆದ್ದರಿಂದ ನೀವು ಯಾರೂ ಸಹ ನನ್ನನ್ನು ತಡೆಯಬೇಡಿ, ನನ್ನನ್ನು ಒಬ್ಬ ಮನುಷ್ಯಳ ಹಾಗೆ ಬಿಡಿ. ನಾನು ನನ್ನ ಒಂದು ಆಗ್ತಕ್ಕಂಥ ತಪ್ಪುಗಳಿಗೆಲ್ಲ ನಾನೇ ಹೊಣೆಗಾರಳು ಅಂತಕ್ಕಂತಹ ಮಾತನ್ನು ಹೇಳ್ತಾಳೆ. ಕೇವಲ ಹೆಣ್ಣಾಗಿದ್ದೇನೆ ಅನ್ನೋ ಒಂದು ಭಾವನೆಯಿಂದ ನನ್ನನ್ನು ತಡೆಯಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಟ್ ವಾಯ್ಸಸ್ ಮೈ ಜಾಯ್ಸ್, ಮೈ ಲಾಂಗಿಂಗ್ಸ್, ಮೈ ಹೋಪ್ಸ್, ಅಂಡ್ ಇಟ್ ಈಸ್ ಯೂಸ್ಫುಲ್ ಟು ಮೀ ಆಸ್ cowing is to crows or roaring the lions. It is human speech, the speech of the mind that is here, not there. A mind that sees and hears and is aware, not the deaf blind speech of trees in storms or monsoon clouds or rain, or the inherent mutterings of the blazing funeral fire. ಇಲ್ಲಿ ಕವಿತಾದಾಸರವರು ಹೇಳ್ತಾ ಇದ್ದಾರೆ, ನನ್ನ ಪದಗಳು ನನ್ನ ಒಂದು ಸಂತೋಷ, ನನ್ನ ದುಃಖ, ನನ್ನ ನಂಬಿಕೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಆ ರೀತಿ ನಾನು ನನ್ನ ಭಾವನೆಗಳನ್ನೆಲ್ಲ ನಾನು ವ್ಯಕ್ತಪಡಿಸಬಹುದು. ಒಂದು ಕಾಗೆ ಆಗಿರಬಹುದು, ಒಂದು ಸಿಂಹ ಆಗಿರ್ಬೋದು, ತನ್ನದೇ ಆದ ಒಂದು ಭಾಷೆಯನ್ನು ಇಟ್ಕೊಂಡಿದೆ, ಆ ಭಾಷೆಯ ಮೂಲಕ ಅದು ವ್ಯಕ್ತಪಡಿಸ್ತಾ ಇರುತ್ತೆ. ಅದರ ಜೊತೆಗೆ ಮರಗಿಡಗಳು ಸಹ ಒಂದು ಸೌಂಡ್ಸನ್ನು ಮಾಡ್ತಾ ಇರುತ್ತೆ. ಆ ಸೌಂಡ್ಗಳಿಗೆ ಅರ್ಥ ಇರೋದಿಲ್ಲ. ಒಂದು ಮಳೆ ಬಂದಾಗ ರೈನ್ಸ್, ಕ್ಲೌಡ್ಸ್ ಎಲ್ಲವೂ ಸಹ ಒಂದು ಶಬ್ದಗಳನ್ನು ಮಾಡುತ್ತೆ, ಮರಗಳು ಸಹ ಶಬ್ದವನ್ನು ಮಾಡುತ್ತೆ. ಆ ಶಬ್ದಕ್ಕೆ ಅರ್ಥಗಳಿಲ್ಲ, ಆದರೆ ನಾನು ಮಾತಾಡ್ತಕ್ಕಂಥ ಭಾಷೆಗೆ ಅರ್ಥ ಇದೆ. ನನ್ನ ಹ್ಯಾಪಿನೆಸ್, ನನ್ನ ಸಾರು, ನನ್ನ ಹೋಪ್ಸ್ ಅನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಎಲ್ಲರ ಹಾಗೆ ಒಂದು ಕಾಗೆ, ಒಂದು ಸಿಂಹ ಅವದೇ ಆದಂಥ ಭಾಷೆ ಹೇಗಿದೆಯೋ ಹಾಗೆ ನನಗೂ ಒಂದು ಭಾಷೆ ಇದೆ ಅಂತಕ್ಕಂಥದ್ದನ್ನ ತಿಳಿಸ್ತಾರೆ. ಐ ವಾಸ್ ಎ ಚೈಲ್ಡ್ ಅಂಡ್ ಲೇಟರ್ ದೇ ಟೋಲ್ಡ್ ಮೀ ಐ ಗ್ರೂ, ಫಾರ್ ಐ ಬಿಕಮ್ ಟಾಲ್, ಮೈ ಲಿಮ್ಸ್ swelled and 1 or 2 places sprouted hair. When I asked for love, not knowing what else to ask for, he drew a youth of 16 into the bedroom and closed the door. ಇಲ್ಲಿ ನಾನು ಒಬ್ಬ ಚಿಕ್ಕ ಮಗುವಾಗಿದ್ದೆ. ಆದ ನಂತರ ನಾನು ಬೆಳೆದೆ, ತುಂಬ ಉದ್ದವಾಗಿ ಬೆಳೆದೆ. ನನ್ನ ಕೈ ಕಾಲುಗಳೆಲ್ಲವೂ ಸಹ ಬೆಳೆದವು, ನನ್ನ ಎಲ್ಲ ಬಾಡಿ ಪಾರ್ಟ್ಸ್ ಚೆನ್ನಾಗಿ ಬೆಳೀತು, ನನ್ನ ಹೇರ್ಸ್ ಬೆಳೆಯಿತು. ಅದಾದ ನಾನು ನನ್ನ ಪ್ರೀತಿಯನ್ನು ಬಯಸಿದೆ. ಆಗ ನಾನು 16 ವರ್ಷದ ಹುಡುಗಿಯಾಗಿದ್ದಾಗ ನನ್ನನ್ನು ಒಂದು ಬೆಡ್ರೂಮ್ಗೆ ಕರೆದುಕೊಂಡೋಗಿ ಕ್ಲೋಸ್ಡ್ ದ ಡೋರ್. ಅಂದರೆ ನನಗೆ ಮದುವೆ ಆಯಿತು ಅಥವಾ ತನ್ನನ್ನು ಒಬ್ಬ ಯುವಕ ಬೆಡ್ರೂಮ್ಗೆ ಕರ್ಕೊಂಡೋಗಿ ತನ್ನನ್ನು ಆ ಬೆಡ್ರೂಮ್ನಲ್ಲಿ ಕರ್ಕೊಂಡೋಗಿ ಡೋರ್ ಕ್ಲೋಸ್ಡ್, ಡೋರನ್ನು ಕ್ಲೋಸ್ ಮಾಡಿದ್ರು ಅಂತ ಒಂದು ತನ್ನ ಹೆಣ್ಣಿನ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಆಕೆಗೆ ಮದುವೆ ಆಯಿತು, ಗಂಡ ಆತನನ್ನು ಯಾವುದೇ ರೀತಿ ಸಿಂಪತಿಯನ್ನು ತೋರಿಸಿದೆ, ಆಕೆಯನ್ನ ಫೋರ್ಸ್ಫುಲ್ ಆಗಿ ರೂಮ್ನಲ್ಲಿ ಆಕೆಯ ಭಾವನೆಗಳ ವಿರುದ್ಧವಾಗಿ ಆಕೆಯನ್ನ ಅನುಭವಿಸಿದ್ರು ಅಂತಕ್ಕಂಥ ಮಾತನ್ನ ಹೇಳ್ತದೆ. ಹಿ ಡಿಡ್ ನಾಟ್ ಬೀಟ್ ಮೀ ಬಟ್ ಮೈ ಸ್ಯಾಡ್ ವುಮೆನ್ ಬಾಡಿ ಫೆಲ್ಟ್ ಸೋ ಬೀಟನ್, ದ ವೇಟ್ ಆಫ್ ಮೈ ಬ್ರೆಸ್ಟ್ ಅಂಡ್ ವೂಮ್ ಕ್ರಶ್ಡ್ ಮೀ, ಐ ಶ್ರಾಂಕ್ ಪಿಟಿಫುಲಿ. ಇಲ್ಲಿ ಆಕೆ ಹೇಳ್ತಾ ಇದ್ದಾರೆ, ಆತ ನನ್ನನ್ನು ಒಡಿಲಿಲ್ಲ, ಆದರೆ ನನ್ನ ದೇಹ ನೋವನ್ನು ಅನುಭವಿಸಿತು, ನನ್ನ ಬ್ರೆಸ್ಟ್, ನನ್ನ ಹೊಟ್ಟೆ ಎಲ್ಲವೂ ಸಹ ನನಗೆ ನೋವನ್ನು ಕೊಡ್ತು, ನಾನು ಬಹಳ ಒಂದು ನೋವನ್ನು ಅನುಭವಿಸಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಂತರ ಮೈ ಬ್ರದರ್ಸ್ ಟ್ರೆಸರ್ಸ್ ಕಟ್ ಮೈ ಹೇರ್ ಶಾರ್ಟ್ ಅಂಡ್ ಇಗ್ನೋರ್ಡ್ ಮೈ ಹುಮೆನ್ಲಿನೆಸ್, ಡ್ರೆಸ್ ಇನ್ ಸ್ಯಾರೀಸ್, ಬಿ ದ ಗರ್ಲ್, ಬಿ ವೈಫ್ ದೇ ಸೆಡ್, ಬಿ ಆನ್ ಎಂಬ್ರಾಯ್ಡರ್, ಬಿ ಎ ಕುಕ್, ಬಿ ಎ ಕ್ವಾರಲರ್ ವಿತ್ ಸರ್ವೆಂಟ್ಸ್. ಇಲ್ಲಿ ನಾನು ನನ್ನ ಅಣ್ಣಂದಿರ ತಮ್ಮಂದಿರ ಒಂದು ಪ್ಯಾಂಟ್ಗಳನ್ನು ಹಾಕೋಕೆ ಶುರು ಮಾಡಿದೆ, ನನ್ನ ಹೇರನ್ನು ಕಟ್ ಮಾಡಿಕೊಂಡೆ, ನಾನು ಹೆಣ್ಣಿನ ಥರ ಬಿಟ್ಟು ಒಬ್ಬ ಗಂಡಿನ ಥರ ಇರೋದಕ್ಕೆ ಶುರು ಮಾಡಿದೆ. ಆಗ ಎಲ್ಲರೂ ಹೇಳಿದ್ರು, ನೀನು ಸ್ಯಾರಿಯನ್ನು ಉಟ್ಕೋಬೇಕು, ನೀನೊಬ್ಬ ಹುಡುಗಿ, ನೀನು ಒಬ್ಬ ಹೆಂಡತಿಯಾಗಿದೆಯಾ, ನೀನು ಎಂಬ್ರಾಯ್ಡರನ್ನು ಕಲ್ತ್ಕೋ, ಬಟ್ಟೆ ಹೊಲಿಯೋದನ್ನು ಕಲ್ತ್ಕೋ, ಅಡುಗೆ ಮಾಡೋದನ್ನು ಕಲ್ತ್ಕೋ, ಸರ್ವೆಂಟ್ಸ್ ಜೊತೆ ಕಿತ್ತಾಡೋದನ್ನು ಕಲ್ತ್ಕೋ, ಡೋಂಟ್ ಸಿಟ್ ಆನ್ ವಾಲ್ಸ್ ಆರ್ ಪೀಪ್ ಇನ್ ಥ್ರೂ our lace draped windows, be Amy, be Kamala, or be better still be Madhavi Kutti. It is time to choose a name, a role. Don't play pretended games, don't play schizophrenia or be a nympho. Don't cry embarrassingly loud when jilted in love. ಹಾಗೆ ನನಗೆ ಅವರೆಲ್ಲ ಹೇಳ್ತಾ ಇದ್ರು, ನೀನು ಕಮಲಾದಾಸ್ ಥರ ಇರು, ಓಕೆ, ನೀನು ಒಬ್ಬ ಹೆಣ್ಣಿನ ಥರ ಇರು, ನೀನು ಯಾವುದೇ ರೀತಿ ಆಟಗಳನ್ನು ಆಡಬೇಡ, ಹುಚ್ಚಿ ಥರ ಹಾಡಬೇಡ, ನಿನಗೆ ಏನಾದರೂ ನೋವಾದಾಗ ನೀನು ಅಳಬೇಡ, ನೀನೊಬ್ಬ ಹೆಣ್ಣಿನ ಥರ ಇರಬೇಕು, ನೀನು ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸಬಾರ್ದು, ನೋವಾದಾಗ ಅಳಬಾರ್ದು ಅಂತಕ್ಕಂಥ ಮಾತುಗಳನ್ನು ನನಗೆ ಹೇಳಿದ್ರು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಐ ಮೆಟ್ ಎ ಮ್ಯಾನ್ ಆ್ಯಂಡ್ ಲವ್ಡ್ ಹಿಮ್, ಕಾಲ್
he not by any name. He is every man who wants a woman, just as I am very the woman who seeks love. ಇಲ್ಲಿ ಆಕೆ ಮತ್ತೆ ಮುಂದುವರೆದು ಸಾಲುಗಳನ್ನ ಹೇಳ್ತಾ ಇದ್ದಾರೆ. ನಾನೊಬ್ಬ ವ್ಯಕ್ತಿಯನ್ನ ಲವ್ ಮಾಡಿದೆ, ಆತನ ಹೆಸರನ್ನ ಹಿಡಿದು ಸಹ ನನಗೆ ಕರೀಲಿಲ್ಲ. ಆತ ಯಾರಪ್ಪ ಅಂದ್ರೆ ಪ್ರತಿಯೊಬ್ಬ ಹೆಣ್ಣು ಕೂಡ ಬಯಸ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದ, ಹಾಗೆ ಆ ವ್ಯಕ್ತಿ ಬಯಸ್ತಕ್ಕಂಥ ಹೆಣ್ಣು ನಾನಾಗಿದ್ದೆ. ಆತ ನನ್ನಲ್ಲಿ ಒಂದು ಹೆಣ್ಣಿನ ಪ್ರೀತಿಯನ್ನ ಕಂಡ, ನಾನು ಆತನಲ್ಲಿ ಗಂಡಿನ ಪ್ರೀತಿಯನ್ನ ಕಂಡೆ. ಇನ್ ಹಿಮ್ ದ ಹಂಗ್ರಿ ಹ್ಯಾಸ್ಟ್ ಆಫ್ ರಿವರ್ಸ್, ಇನ್ ಮೀ ದ ಓಷಿಯನ್ಸ್. ಅಂದ್ರೆ ಆತನಲ್ಲಿ ನನಗಾಗಿ ಒಂದು ಆಸೆ ಇತ್ತು, ಒಂದು ನದಿಗಳ ರೀತಿ ಆಸೆ ಇದ್ದರೆ ನನಗೆ ಆತನ ಮೇಲೆ ಸಮುದ್ರದಷ್ಟು ಆಸೆ ಇತ್ತು. ಟೈರ್ಲೆಸ್ ವೈಟಿಂಗ್, ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಹೂ ಆರ್ ಯು, ನೀನು ಯಾರು ಅಂದಾಗ ಐ ಆಸ್ಕ್ ಎವ್ರಿ ಒನ್, ಪ್ರತಿಯೊಬ್ಬರನ್ನ ಕೇಳಿದೆ. ದ ಆನ್ಸರ್ ಈಸ್ ಇಟ್ ಈಸ್ ಐ. ಆ ಆನ್ಸರ್ ಯಾವುದಪ್ಪ ಅಂದ್ರೆ ಅದು ನಾನೇ. ಆ ವ್ಯಕ್ತಿ ಯಾರು ಅಂದ್ರೆ ಅದು ನಾನೇ ಆಗಿದ್ದೆ. ಎವ್ರಿವೇರ್ ಅಂಡ್ ಎನಿವೇರ್ ಅಂಡ್ ಎವ್ರಿವೇರ್, ಎಲ್ಲ ಕಡೆಯೂ ಸಹ ನಾನೇ ಆಗಿದ್ದೆ. ಐ ಸಿ ದ ಒನ್ ಹೂ ಕಾಲ್ಸ್ ಮೈ ಸೆಲ್ಫ್ ಐ ಇನ್ ದ ವರ್ಲ್ಡ್. ನಾನು ಈ ಪ್ರಪಂಚದಲ್ಲಿ ಐ ಸಿ ದ ಒನ್ ಹೂ ಕಾಲ್ಸ್ ಮೈ ಹಿಮ್ಸೆಲ್ಫ್ ಐ, ತನ್ನನ್ನು ತಾನು ಅಂತ ಗುರುತಿಸ್ಕೊಳ್ಳೋದನ್ನ ಈ ಪ್ರಪಂಚದಲ್ಲಿ ನೋಡಿದೆ. ಹಿ ಈಸ್ ಟೈಟ್ಲಿ ಪ್ಯಾಕ್ಡ್ ಲೈಕ್ ದ ಸ್ವಾರ್ಡ್ ಇನ್ ಇಟ್ಸ್ ಶೀತ್. ಅಂದರೆ ಒಂದು ಖಡ್ಗವನ್ನು ಹೇಗೆ ಬತ್ತಳಿಕೆಯಲ್ಲಿ ಅಥವಾ ಖಡ್ಗವನ್ನು ಇಡ್ತಕ್ಕಂತಹ ಒಂದು ವಸ್ತುವಿನಲ್ಲಿ ಹೇಗೆ ಗಟ್ಟಿಯಾಗಿರುತ್ತೋ ಹಾಗೆ ನನ್ನಲ್ಲಿ ನಾನು ಅಂತಕ್ಕಂಥದ್ದು ತುಂಬಾ ಗಟ್ಟಿಯಾಗಿ ನೆಲೆಯೂರಿತು. ಇಟ್ ಈಸ್ ಐ ಹೂ ಡ್ರಿಂಕ್ ಲೋನ್ಲಿ ಡ್ರಿಂಕ್ಸ್ ಅಟ್ 12 midnight ಇನ್ ಹೋಟೆಲ್ಸ್ ಆಫ್ ಸ್ಟ್ರೇಂಜ್ ಟೌನ್ಸ್. ನಾನು ಯಾರಾಗಿದ್ದೆ ಅಂದರೆ ಆ ಒಂದು ಹೋಟೆಲ್ಗಳಲ್ಲಿ ಮಧ್ಯರಾತ್ರಿ 12 ಗಂಟೆ ಹೋಟೆಲ್ಗಳಲ್ಲಿ ನಾನು ಮದ್ಯವನ್ನು ಕುಡಿತಕ್ಕಂಥ ವ್ಯಕ್ತಿ ನಾನಾಗಿದ್ದೆ. ಇಟ್ ಈಸ್ ಐ ಹೂ ಲಾಫ್, ನನ್ನಷ್ಟಕ್ಕೆ ನಾನೇ ನಗ್ದುಕೊಳ್ತಾ ಇದ್ದೆ. ಇಟ್ ಈಸ್ ಐ ಹೂ ಮೇಕ್ಸ್ ಲವ್, ನನ್ನಷ್ಟಕ್ಕೆ ನಾನೇ ನನ್ನನ್ನು ಪ್ರೀತಿ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ದೆನ್ ಫೀಲ್ಸ್ ಶೇಮ್, ಆ ನಂತರ ನನಗೆ ಒಂದು ರೀತಿ ಶೇಮ್ ಆಗಿ ಫೀಲ್ ಆಯಿತು. ಇಟ್ ಈಸ್ ಐ ಹೂ ಲೈ ಡೈಯಿಂಗ್ ವಿತ್ ಎ ರ್ಯಾಟಲ್ ಇನ್ ಮೈ ಥ್ರೋಟ್, ನನ್ನ ಗಂಟಲಿನಲ್ಲಿ ಒಂದು ಸಿಕ್ಕಾಕೊಂಡಾಗೆ ನನ್ನನ್ನು ನಾನೇ ಸಾಯುವ ರೀತಿಯಲ್ಲಿ ನಾನು ನನ್ನನ್ನು ಅನುಭವಿಸ್ಕೊಳ್ತಾ ಇದ್ದೆ ಅಂತ ಮಾತನ್ನ ಹೇಳ್ತಾರೆ. ಐ ಆಮ್ ಎ ಸಿನ್ನರ್, ಐ ಆಮ್ ಎ ಸೈಂಟ್, ನಾನು ಒಬ್ಬ ಸಿನ್ನರ್, ತಪ್ಪು ಮಾಡಿರ್ತಕ್ಕಂತಹ ವ್ಯಕ್ತಿ. ಐ ಆಮ್ ಎ ಸೈಂಟ್, ನಾನೇ ಒಬ್ಬ ಒಳ್ಳೆಯ ಒಬ್ಬ ಋಷಿ. ಐ ಆಮ್ ದ ಬಿಲೀವ್ಡ್ ಆ್ಯಂಡ್ ಐ ಆಮ್ ದ ಬೆಟ್ರಾಯ್ಡ್, ನಾನು ನನ್ನನ್ನೇ ನಾನು ನಂಬಿಕೊಳ್ತೇನೆ, ಹಾಗೆ ನನ್ನನ್ನು ನಾನೇ ಬೆಟ್ರಾಯ್ಡ್, ಮೋಸಗೊಳಿಸ್ಕೊಳ್ತೇನೆ. ಐ ಹ್ಯಾವ್ ನೋ ಜಾಯ್ಸ್ ದಟ್ ಆರ್ ನಾಟ್ ಯುವರ್ಸ್, ನಿಮ್ಮ ಒಂದು ಖುಷಿಯಷ್ಟು ನನ್ನಲ್ಲಿ ಖುಷಿಗಳಿಲ್ಲ. ಐ ಹ್ಯಾವ್ ನೋ ಜಾಯ್ಸ್, ನನ್ನಲ್ಲಿ ಯಾವುದೇ ರೀತಿಯ ಖುಷಿಗಳಿಲ್ಲ, ನೀವು ಬಹಳ ಸಂತೋಷದಿಂದಿದ್ದೀರಿ. ನೋ ಆ್ಯಕ್ಸ್ ದಟ್ ಆರ್ ನಾಟ್ ಯುವರ್ಸ್, ನನ್ನಲ್ಲಿ ಯಾವುದೇ ನೋವುಗಳಿಲ್ಲ, ನಿಮ್ಮಲ್ಲಿರುವಷ್ಟಂತೂ ನೋವುಗಳು ನನ್ನ ಬಳಿ ಇಲ್ಲ. ಐ ಟು ಕಾಲ್ ಮೈ ಸೆಲ್ಫ್ ಐ, ನನ್ನನ್ನು ನಾನೇ ಎಂದು ಕರೆದುಕೊಳ್ತೇನೆ ಅಂತಕ್ಕಂಥ ಮಾತನ್ನ ಆ ಕವಿಯವರು ಇಲ್ಲಿ ಹೇಳ್ತಾರೆ. ಶಿ ಕ್ಯಾನ್ ದೇರ್ ಫೋರ್ ಲೈಕ್ ಹಿಮ್ ಕ್ಲೈಮ್ ದ ಪ್ರನೌನ್ ಐ, ಆದ್ದರಿಂದ ತನ್ನನ್ನು ತಾನೇ ಪ್ರೀತಿಸುತ್ತಾ ತನಗೆ ಈ ಒಂದು ಸಮಾಜದಿಂದ ನಾನು ಒಬ್ಬ ಒಂಟಿ ಅಂತಕ್ಕಂತಹ ಮೆಸೇಜನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಹೆಣ್ಣಾಗಿ ನಾನು ಹೆಣ್ಣನ್ನು ಗುರುತಿಸ್ಕೊಳ್ತೇನೆ ಅಂತಕ್ಕಂತಹ ಒಂದು ಸಂದೇಶವನ್ನು ಈ ಪದ್ಯದ ಮೂಲಕ ನೀಡ್ತಾ ಇದ್ದಾರೆ. ನೋಡಿ, ಈ ಒಂದು ಪದ್ಯದ ಇಂಗ್ಲಿಷ್ ಸಾರಾಂಶದ ಈ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಓದಿ, ನಿಮಗೆ ಖಂಡಿತವಾಗಲೂ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ತಿಳಿಸ್ಕೊಡುತ್ತಾ ಎಲ್ಲರಿಗೂ ಧನ್ಯವಾದಗಳು.